ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಇಂದೂಧರ್ ಸೀತಾರಾಮ್, ಜನರಲ್ ಸೆಕ್ರೆಟರಿ, ಕರ್ನಾಟಕ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್. ನಮ್ಮ ಪ್ರೆಸಿಡೆಂಟ್ ಅವರು ಶ್ರೀಮತಿ ಲಕ್ಷ್ಮೀ ನಾರಾಯಣ್, IAS ಆಫೀಸರ್, ಅವರು ನಮ್ಮ ಪ್ರೆಸಿಡೆಂಟ್ ಆಗಿದ್ದಾರೆ. ಈ ನಮ್ಮ ಕರ್ನಾಟಕ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ನು ಈ ವರ್ಷ 62nd ನ್ಯಾಷನಲ್ಸ್ನ ನಾವು ಮೈಸೂರಲ್ಲಿ ಹೋಸ್ಟ್ ಮಾಡ್ತಾಯಿದ್ದೀವಿ. ನಾವು ಇದು 5ನೇ ಬಾರಿ ನ್ಯಾಷನಲ್ಸ್ನ ಹೋಸ್ಟ್ ಮಾಡ್ತಾಯಿದ್ದೀವಿ. ಸೊ ಈ ಒಂದು ನ್ಯಾಷನಲ್ಸಲ್ಲಿ ಸುಮಾರು 28 ಸ್ಕೇಟರ್ಸ್ ಆಲ್ ಓವರ್ ಇಂಡಿಯಾಯಿಂದ ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಈ ಒಂದು ಈವೆಂಟ್ನ ನಾವು 4ನೇ ತಾರೀಕು ಅಂದರೆ 5ನೇ ತಾರೀಕು ಈವೆಂಟ್ ಸ್ಟಾರ್ಟ್ ಆಗುತ್ತೆ. 5ನೇ ತಾರೀಕಿಂದ 15th ನಡೆಯುತ್ತೆ. ಸತತವಾಗಿ 10 days ಈವೆಂಟ್ ನಡೀತಾ ಇದೆ. ಸೊ ಇದರಲ್ಲಿ ಇಂಟರ್ನ್ಯಾಷನಲ್ ಸ್ಕೇಟರ್ಸು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ, ಆಲ್ ಓವರ್ ಇಂಡಿಯಾದಿಂದ ಬರ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಕರ್ನಾಟಕ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನಿಂದ ಸುಮಾರು 82 ಸ್ಕೇಟರ್ಸು ಈ ಒಂದು ನ್ಯಾಷನಲ್ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ಪಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಚಾಂಪಿಯನ್ಶಿಪ್ ಸುಮಾರು 5-5.5 ವರ್ಷ ಮಕ್ಕಳಿಂದ ಹಿಡಿದು ಸುಮಾರು 30 ವರ್ಷ ಏಜ್ ಅಂತ ಇರುವಂಥ ಸ್ಕೇಟರ್ಸು ಭಾಗವಹಿಸ್ತಾರೆ. ಇದರಲ್ಲಿ ನಮ್ಮಲ್ಲಿ 11 ಡಿಸಿಪ್ಲಿನ್ಸ್ ನಡೀತಾ ಇದೆ ಈ ಸತಿ ಕರ್ನಾಟಕದಲ್ಲಿ. ಸ್ಪೀಡ್ ಸ್ಕೇಟಿಂಗ್ ಮೈಸೂರಲ್ಲಿ ನಡೀತಾ ಇದೆ, ಅದರ್ ಡಿಸಿಪ್ಲಿನ್ಸು ಬೆಂಗಳೂರಲ್ಲಿ ನಡೀತಾ ಇದ್ದಾರೆ. ಸೊ ಓವರ್ 3000 ಸ್ಕೇಟರ್ಸ್ ಅಂದರೆ 3000 ಮಕ್ಕಳು ಆಲ್ ಓವರ್ ಇಂಡಿಯಾಯಿಂದ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ದಯವಿಟ್ಟು ತಾವೆಲ್ಲ ಮಾಧ್ಯಮದವರು ನಮಗೆ ಬಂದು ಇದನ್ನು ಪ್ರೆಸ್ಸಲ್ಲಿ ಕವರ್ ಮಾಡಿ ಇದನ್ನು ಒಂದು ಒಳ್ಳೆ ಸಕ್ಸಸ್ಫುಲ್ ಈವೆಂಟಾಗಿ ಮಾಡಿಕೊಡೋ ಅಂಥ ಒಂದು ಸರ್, ಇದು ಉನ್ನತಿ ನಗರಲ್ಲಿ ಬರ್ತಾ ಇದೆ. ಉನ್ನತಿ ನಗರ್, ಮೈಸೂರು ಉನ್ನತಿ ನಗರಲ್ಲಿ ಆಗ್ತಾಯಿದೆ. ಇದು ರಾವ್ ರೋಲರ್ ಸ್ಕೇಟಿಂಗ್ ಅಕಾಡೆಮಿ. ಇದು ಹೌದು ಸರ್, ಮೇಲ್ ಫಿಮೇಲ್ ಎರಡೂ ಇದೆ ನಮ್ಮಲ್ಲಿ. ಹೌದು, ಸುಮಾರು ಮೇಲು ಫಿಮೇಲ್ ಎರಡೂ ಸೇರಿದ್ರೆ ಈಕ್ವಲ್ ಆಗಿ ಒಂದು 850 ಮಕ್ಕಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಸರ್. ಹೌದು, ಅಪ್ ಟು 5 yearsಯಿಂದ 30 yearsವರೆಗೂ ನಮ್ಮಲ್ಲಿ ಏಜ್ ಗ್ರೂಪ್ ಇರುತ್ತೆ. ಏಜ್ ಗ್ರೂಪ್ ಕ್ಯಾಟಗರಿ ಇದೆ. ಆ ಕ್ಯಾಟಗರಿ ಇದರಲ್ಲಿ ಭಾಗವಹಿಸ್ತಾರೆ ಸರ್. 5 to 7, 7 to 9, 9 to 11, 11 to 14, 14 to 17, 17 and above ಅದು ಬಂದು ಮೆನ್ಸ್ ಕ್ಯಾಟಗರಿ ಆಗುತ್ತೆ. ಹೌದು ಸರ್, ನಮ್ಮಲ್ಲಿ ಇದು ಬಂದು ಇದು ಸೆಲೆಕ್ಷನ್ ಮಾಡಿ ಬಂದಿರೋಂಥ ಮಕ್ಕಳು. ಇದಕ್ಕೆ 700 ರೂಪಾಯಿ ಫೀಸ್ ಆಗುತ್ತೆ. 700 ಪರ್ ಸ್ಕೇಟರ್. ಅದು ಕಟ್ಟಿದ್ರೆ ಅವರಿಗೆ 5 ಈವೆಂಟ್ ಭಾಗವಹಿಸ್ತಾರೆ. ಇದು ಬಂದು ಸೆಲೆಕ್ಷನ್ ಆಗೋವಂಥ ಈವೆಂಟ್. ಇದು ಓಪನ್ ಈವೆಂಟ್ ಅಲ್ಲ. ಇದು ಸೆಲೆಕ್ಷನ್ ಮಾಡಿಕೊಂಡು ಅವರವ್ರ ತಂಡ, ಅವ್ರವ್ರ ಸ್ಟೇಟ್ ಟೀಮ್ ಬಂದಿರೋದಿಲ್ಲಿ. ಅವ್ರವ್ರ ಸ್ಟೇಟ್ ಅವ್ರು ಮಾಡ್ತಾರೆ. ಇವಾಗ ನಾವು ಕರ್ನಾಟಕ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ನಮ್ಮ ಸ್ಟೇಟ್ ಟೀಮ್ ನಾವು ಸೆಲೆಕ್ಟ್ ಮಾಡ್ತೀವಿ. ಅದೇ ಥರ ಬೇರೆ ಬೇರೆ ಸ್ಟೇಟಲ್ಲಿ ಅವ್ರ ಟೀಮ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಕರ್ಕೊಂಬಂದು ನ್ಯಾಷನಲ್ಸ್ ಆಡಿಸ್ತಾರೆ ಸರ್. ಸರ್, ಇದರಲ್ಲಿ ಆ ಒಂದು ರೇಸಲ್ಲಿ ಅವರು ಟೈಮಿಂಗ್ ಇರುತ್ತೆ. ಆ ಟೈಮಿಂಗ್ ಪ್ರಕಾರ ಅವರು ಅದ್ರಲ್ಲಿ ಕ್ವಾಲಿಫೈ ಆಗಬೇಕು. ಆ ಕ್ವಾಲಿಫೈ ಆದವರು ಬಂದು ಇಲ್ಲಿ ಭಾಗವಹಿಸ್ತಾರೆ. ಹೌದು ಸರ್. ಸರ್, ಇದು ಬಂದು ಡಿಸೆಂಬರ್ 5ರಿಂದ ಕೆಡೆಟ್ಸ್ ಅಂತ ಏಜ್ ಗ್ರೂಪ್ ಇದೆ. 5 ವರ್ಷ 7 ವರ್ಷ ಮಕ್ಕಳದು ಫಸ್ಟು ಅವ್ರದ್ದು ಮಾಡಿ ಮುಗಿಸ್ತೀವಿ. ಅದಾದಮೇಲೆ ಜೂನಿಯರ್, ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ನಡೆಯುತ್ತೆ. ಅವತ್ತು ಅದು 8ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಅವತ್ತು ಅದನ್ನು ಇನಾಗ್ರೇಷನ್ ಮಾಡ್ತಾಯಿದ್ದೀವಿ ಸರ್. ಹೌದು, 15ನೇ ತಾರೀಕುವರೆಗೂ ಮೈಸೂರಲ್ಲಿ ನಡೆಯುತ್ತೆ. ಸರ್, ಬೆಂಗಳೂರಲ್ಲಿ ಅದರ್ ಡಿಸಿಪ್ಲಿನ್ಸ್ ಅಂತೀವಿ. ಅದನ್ನು ಬಂದು ಈ ಸ್ಕೇಟ್ ಬೋರ್ಡು, ರೋಲರ್ ಸ್ಕೂಟರು, ಫ್ರೀ ಸ್ಟೈಲ್, ಇನ್ಲೈನ್ ಫ್ರೀ ಸ್ಟೈಲ್, ಡರ್ಬಿ ಅನ್ನೋದು ಒಂದು 5-6 ಗೇಮ್ ಇದೆ ನಮ್ಮದು. ಅದು ಬೆಂಗಳೂರಲ್ಲಿ ಪವರ್ ಸ್ಕೇಟಿಂಗ್ ಟ್ರ್ಯಾಕ್ ಅಂತ ಇದೆ, ಅಲ್ಲಿ ನಡೆಸ್ತಾ ಇದೀವಿ ಸರ್, ಕಗ್ದಾಸ್ಪುರ.